ಅಲ್ಲ ಕಣವ, ಇದ್ದಕ್ಕಿದ್ದಂಗೆ ಆ ಹುಡುಗಿ ಮದುವೆ ಬೇಡ ಅನ್ನೋದಕ್ಕೆ ಏನು ಕಾರಣ? ಯಾಕೆ ನಮ್ಮ ಹುಲಿ ಚೆನ್ನಾಗಿಲ್ವಂತ? ಅವನಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು, ಆದರೆ ಯಾವ ವಿದ್ಯಾವಂತನಿಗಿಂತನೂ ಏನು ಕಮ್ಮಿ ಇಲ್ಲ. ಒಂದು ಸತಿ ಅವ್ನಿಗೆ ಅಧಿಕಾರ ಕೈ ಸಿಗಲಿ, ಆಮೇಲೆ ಎಲ್ಲರೂ ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತದೆ. ನಮ್ಗೆ ಯಾಕೋ ವಿಷಯ ಅದಲ್ಲ ಅನ್ನಿಸ್ತಿದೆ ಸರ್. ಸಿದ್ದು ಬಗ್ಗೆ ಯಾರೋ ಪೂರ್ವಿ ಹತ್ರ ಕೆಟ್ಟದಾಗ ಹೇಳಿರಬೇಕು. ಅದಕ್ಕೆ ಪೂರ್ವಿ ಸಿದ್ದುನ ಮದುವೆ ಆಗೋದಕ್ಕೆ ಹಿಂದೇಟಾಗ್ತಿದ್ದಾಳೆ. ನೀವೇನು ಯೋಚನೆ ಮಾಡಿಬಿಡಿ, ಇವಾಗ ನಾವಿಬ್ಬರು ಸೇರಿ ಅದನ್ನು ಸರಿ ಮಾಡ್ತಿದ್ದೀವಿ. ಏನು ಹೇಳ್ಬಿಟ್ಟು ಸರಿ ಮಾಡ್ತಾ ಇದ್ದೀರಾ? ಅತ್ತೆ ಮಾವ, ನಾವಿಬ್ಬರು ಸಿದ್ದು ಬಗ್ಗೆ ಎಲ್ಲ ಒಳ್ಳೆಯದನ್ನೇ ಹೇಳ್ತಾ ಇದ್ದೀವಿ. ಅವನ ಗುಣ ಎಂಥದ್ದು, ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಅವಳಿಗೆ ಬಿಡಿಸಿ ಹೇಳ್ತಿದ್ದೀವಿ. ಅಷ್ಟೇ ಅಲ್ಲ, ಸಿದ್ದುನ ಮದುವೆ ಮಾಡಿಕೊಂಡ್ರೆ ಅವಳ ಜೀವನ ಬಂಗಾರದಂಗಿರುತ್ತೆ. ನಮ್ಮ ಅತ್ತೆ ಮಾವ ದೇವ್ರಂತವರು. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಿನ್ನನ್ನು ಹೆತ್ತು ಮಗಳ ಹಾಗೆ ನೋಡ್ಕೋತಾರೆ ಅಂತ ಕೂಡ ಹೇಳ್ತಾ ಇದ್ದೀವಿ. ನೀವಿಬ್ಬರು ಏನು ಯೋಚನೆ ಮಾಡ್ಕೋಬೇಡಿ. ಅವಳು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿ. ಹೌದು ಆಂಟಿ, ಸಿದ್ದು ಕ್ಯಾರೆಕ್ಟರ್ ಏನು ಅಂತ ಪೂರ್ವಿ ಅರ್ಥ ಮಾಡಿಕೊಂಡ್ರೆ ಅವಳು ಖಂಡಿತವಾಗ್ಲೂ ಈ ಮದುವೆಗೆ ಒಪ್ಕೊಂತಾಳೆ. ಅಲ್ಲ ಕಣವ, ನೀವು ನೋಡಿದ್ರೆ ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆ ಮುನ್ಸ್ವಾಮಿ ನೋಡಿದ್ರೆ ಅವರಿಬ್ಬರು ಕದ್ದು ಮುಚ್ಚಿ ಓಡಾಡ್ತಾವ್ರೆ, ಕದ್ದು ಮುಚ್ಚಿ ಮಾತಾಡ್ತಾವ್ರೆ, ಆಗಾಗ ಮನೆಗೆ ಬಂದು ಹೋಯ್ತಾನೆ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ. ಇಲ್ಲಾಂದರೆ ಇವರಿಬ್ಬರು ಏನಾದರೂ ನಾಟಕ ಗೀಟಕ ಆಡ್ತಾವ್ರ ಹೆಂಗೆ? ಇಲ್ಲ ಬಿಡಿ ಮಾವ, ಏನೋ ಇನ್ನು ಚಿಕ್ಕ ವಯಸ್ಸು, ಅವ್ರಿಗೆ ಪರ್ಸ್ನಲಾಗಿ ಮಾತಾಡ್ಕೊಳ್ಳೋದು ಏನಿರುತ್ತೋ ಏನೋ, ಹಾಗಾಗಿ ಏನೋ ಒಂದೆರಡು ಸಲ ಮೀಟ್ ಮಾಡಿರ್ಬೋದು. ಮಾಡಲಿ ಬಿಡಿ. ಅದು ಬಿಟ್ಟರೆ ಬೇರೆ ಏನೇನಿರುತ್ತೆ ಮಾವ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇನ್ಫ್ಯಾಕ್ಟ್ ನಾವು ಅವರಿಬ್ಬರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮೂವ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ ಅಷ್ಟೆ. ಹೌದು ಸರ್, ಈ ಮದುವೆ ನಿಮಗೆ ಎಷ್ಟು ಮುಖ್ಯನೋ ನಮಗೂ ಅಷ್ಟೇ ಮುಖ್ಯ. ಇಬ್ಬರೂ ಮಾತಾಡದೇ ಇರೋರನ್ನ ಎಷ್ಟು ಪ್ರಯತ್ನ ಪಟ್ಟು ಮಾತಾಡಿ ಸೇರಿಸೋ ಹಾಗೆ ಮಾಡಿದ್ದೀವಿ. ಇವಾಗ ಆಗೋದಕ್ಕೆ ನಾನು ಬಿಡ್ತೀನಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಎಲ್ಲ ನಾವು ನೋಡ್ಕೋತೀವಿ. ಸರಿ, ನೀವು ಅದೇನು ಮಾಡ್ತೀರಾ ಮಾಡಿ, ಒಟ್ಟಿನಲ್ಲಿ ಈ ಮದುವೆ ಅಂತೂ ನಡೀಲೇಬೇಕು. ನೋಡವ, ಇದು ನನ್ನ ರಾಜಕೀಯ ಪ್ರಶ್ನೆ ಮಾತ್ರ ಅಲ್ಲ, ನನ್ನ ಮನೆ ಮರುವಾದ ಪ್ರಶ್ನೆನೂ ಕೂಡ. ಅಷ್ಟೇ ಅಲ್ಲ, ನಿನ್ನ ಕೆಲಸನೂ ಆಗಬೇಕು ಅಂದರೆ ಈ ಮದುವೆ ನಡೀಲೇಬೇಕು. ನೀನು ಅದೇನು ಮಾಡ್ತೀವೋ ಮಾಡು, ಒಟ್ಟಿನಲ್ಲಿ ಈ ಮದುವೆನ ನಡೆಸ್ಕೊಡು ಅಷ್ಟೇ. ಮೇಡಮ್ ಅವರೇ, ಸಿದ್ದು ಅವರೇ ಬನ್ನಿ. ಏನು ಸಿದ್ದು ಅವರೇ ಈ ಕಡೆ ಬಂದಿದ್ದೀರಾ? ನಿಮ್ಮನ್ನು ನೋಡೋಕೆ. ನೀವು ಮಾಡಿದ್ದು ಸರಿನಾ? ಅಲ್ಲ, ಲಕ್ಷ್ಮತೆಗೆ ಹುಷಾರಿಲ್ಲ ಅಂತ ನಂಗೊಂದು ಮಾತು ಹೇಳಬೇಕು ತಾನೆ? ನಾನು ಹೇಳಬೇಕು ಅಂತಾನೇ ಇದ್ದೆ, ಆದರೆ ಟೆನ್ಷನಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಮೇಡಮ್ ಅವರೇ, ನೀವು ಲಕ್ಷ್ಮತನ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅವರು ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ನಿಜ ಸಿದ್ದು ಅವರೇ. ಆದ್ರೂ ಅವ್ರಿಗೆ ಯಾಕೆ ಹಿಂಗಾಯ್ತು? ಏನೋ ಚಿಂತೆ ಮಾಡ್ತಿರ್ತಾರೆ ಅಂತ ಅಕ್ಕ ಫೋನ್ ಮಾಡಿ ಹೇಳಿದ್ಲು. ಆದರೆ ಆರೋಗ್ಯ ಕೆಡಿಸ್ಕೊಳ್ಳೋಷ್ಟು ಏನು ಚಿಂತೆ ಅವ್ರಿಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ನನ್ನನ್ನು ನೋಡೋಕ್ಕೆ ಅಂತ ಹುಡುಗನ ಮನೆಯವರು ಮನೆಗೆ ಬಂದಿದ್ದರು. ಎಲ್ರಿಗೂ ಆ ಸಂಬಂಧ ಇಷ್ಟ ಆಗಿತ್ತು, ಆದರೆ ನಾನು ಒಪ್ಕೊಳ್ಳಿಲ್ಲ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಆ ಸಂಬಂಧ ಬೇಡ ಅಂತ ಅಮ್ಮನೂ ಹೇಳಿದ್ರು. ಆದಮೇಲೂ ಏನು ಚಿಂತೆ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರು ಯೋಚನೆ ಮಾಡ್ತಿರೋದು ನಿಮ್ಮ ಕತ್ತಲ್ಲಿರೋ ತಾಳಿನ ಯಾರು ಕಟ್ಟಿದ್ದು ಅಂತ ಮೇಡಮ್ ಅವರೇ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಇಂಥ ಸಮಯದಲ್ಲಿ ಅವ್ರನ್ನ ಒಬ್ಬರನ್ನ ಬಿಡಬೇಡಿ. ಆರೋಗ್ಯನ ಹೇಗೆ ಕೆಡಿಸ್ಕೋಬಾರ್ದು, ನಮ್ಮ ಮನಸ್ಸನ್ನು ಹಾಗೆ ಕೆಡಿಸ್ಕೋಬಾರ್ದು. ಯಾರಾದರೂ ಒಬ್ಬರು ಅವ್ರ ಜೊತೆಲಿದ್ದು ನೋಡಿಕೊಂಡ್ರೆ ತುಂಬ ಒಳ್ಳೆಯದು.
ಲಕ್ಷ್ಮಕ್ತೆ ನಗ್ನಗ್ತಾ ಇದ್ರೇ ಈ ಮನೆ ಕಳೆ. ಹೌದು ಸಿದ್ದು ಅವರೇ. ಅಂದಾಗೆ ನಿಮ್ಮ ಮದುವೆ ವಿಷಯ ಎಲ್ಲಿವರೆಗೂ ಬಂತು? ನನ್ನ ಮದುವೆ ನಿಮ್ಮ ಜೊತೆಗೆ ಆಗೋಗದೆ ಮೇಡಮ್ ಅವರೇ. ಅದು ನಿಮಗೆ ಗೊತ್ತಾಗ್ತಿಲ್ಲ. ಈಗ ನೀವೇ ನನ್ನ ಮದುವೆ ಯಾವಾಗಂದರೆ ನಾನು ಏನು ಹೇಳೋಕ್ಕಾಯ್ತದೆ? ಯಾಕೆ ಮದುವೆ ವಿಷಯ ಕೇಳಿದ ತಕ್ಷಣ ಸೈಲೆಂಟ್ ಆಗಿಬಿಟ್ರಿ? ಅದರಲ್ಲಿ ಏನಿದೆ ಮೇಡಮ್ ಅವರೇ, ನನ್ನ ಇಷ್ಟ ನಮ್ಮ ಮನೇಲಿ ಎಲ್ಲಿ ನಡೀತದೆ. ನಮ್ಮ ಅಪ್ಪಾಜಿ ಹೆಂಗೆ ಹೇಳ್ತಾರೋ ಹಂಗೆ. ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ ಅಂದಮೇಲೆ ನಿಮ್ಮ ಮದುವೆ ಆಗೇ ಆಗುತ್ತೆ ಬಿಡಿ. ಖಂಡಿತ ಆಗೋಲ್ಲ ಮೇಡಮ್ ಅವರೇ. ನಾನು ನಿಮಗೆ ಸೇರಿದವನು. ನನ್ನಿಂದ ನಿಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಸರಿ ಮೇಡಮ್ ಅವರೇ, ನಾನು ಬರ್ತೀನಿ. ನೀನು ನಾವು ಪೂರ್ವಿ ಹತ್ರ ಮಾತಾಡಿದ್ಮೇಲೆ ಅದು ಅವಳಿಗೇನಾದರೂ ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತಾ ನಿನಗೆ? ಹಾಗೆ ನೀನು ಅವಳ ಜೊತೆ ಮಾತಾಡ್ದೆ ಅಲ್ವಾ? ಅವಳು ನಿನ್ನ ಹತ್ರ ಏನಾದರೂ ಹೇಳಿದ್ಲಾ? ಸಿದ್ದು ಏನಾದರೂ ಹೇಳಿದ್ನಾ? ಇದು ಅವಳ ಮೇಲೆ ಎಷ್ಟು ಎಫೆಕ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ ಕಣೆ. ಬಟ್ ಅವಳ ಡಿಸಿಷನ್ಗೆ ಪಟ್ಟು ಹಿಡಿದು ಕೂತ್ಬಿಡ್ದಾಳೆ. ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿತಾ ಇಲ್ಲ ಅವಳು. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಇರಿಟೇಟಿಂಗ್ ವಿಚಾರ ಅಂತ ಅಂದರೆ ಅವಳು ಪ್ರತಿಯೊಂದನ್ನು ತೊಗೊಂಡೋಗಿ ಸಿದ್ದು ಹತ್ರ ಹೇಳ್ತಾ ಇದ್ದಾಳೆ. ವಾಟ್? ಹೀಗಾದರೆ ಕಷ್ಟ ಅಲ್ವೇನೆ? ಅದೇನದು? ನಾವು ಏನೇ ಮಾತಾಡಿದ್ರು ತೊಗೊಂಡೋಗಿ ಸಿದ್ದು ಹತ್ರ ಹೇಳೋದು? ಹೀಗಾದರೆ ನಮ್ಮ ಕೆಲಸ ಕೆಡುತ್ತೆ ಕಣೆ. ನೋಡು, ಅಟ್ ಎನಿ ಕಾಸ್ಟ್ ಅವ್ರ ಮದುವೆ ಆಗೋದು ತುಂಬಾ ಇಂಪಾರ್ಟೆಂಟ್ ಇವಾಗ. ಬಟ್ ನಮ್ಮ ಲಕ್ ಏನು ಗೊತ್ತಾ ಸೋಪಿ, ನೀನು ನೋಡೋಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅದಕ್ಕೆ ನಮ್ಮ ಸಿದ್ದು ನಿನ್ನ ಮದುವೆ ಆಗೋಕ್ಕೆ ರೆಡಿ ಇಲ್ಲ ಅನ್ನೋಂಥ ವಿಚಾರನ ಮಾತ್ರ ಇವಳು ಅವನ ಹತ್ರ ಎಕ್ಸ್ಪ್ರೆಸ್ ಮಾಡಿಕೊಂಡೇ ಇಲ್ಲ. ಇದರ ಅರ್ಥ ನಾವು ಅವಳ ತಲೆಯಲ್ಲಿ ಬಿಟ್ಟಿರೋ ಬಾಣ ನೀಟಾಗಿ ಲ್ಯಾಂಡ್ ಆಗಿದೆ ಅಂತ. ಬಟ್ ಇದಕ್ಕೆಲ್ಲ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇಷ್ಟ ಆದರೆ ಸಾಕು ಕಣೆ. ಇನ್ನೇನು ನಾವು ಬಿಟ್ಟಿರೋ ಹುಳ ಈಸಿಯಾಗಿ ಅವಳ ತಲೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಅಷ್ಟೇ ಈಸಿಯಾಗಿ ಅವಳ ಮನಸ್ಸು ಸಿದ್ದು ಕಡೆ ತಿರುಗಿಬಿಡುತ್ತೆ. ಈಗ ಇದೆಲ್ಲ ಗೊತ್ತಾಗಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಅವಳನ್ನ ಮೀಟ್ ಮಾಡ್ಕೊಂಡು ಬಂದಮೇಲೆ ನಾವಾಗೆ ಅವಳಿಗೇನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಬೈ ಚಾನ್ಸ್ ಅವಳೇ ಕಾಲ್ ಮಾಡಿದ್ಲು ಅಂತಂದರೆ ಅವಳಿಗೆ ಸಿದ್ದುನ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ, ಯಾವುದೇ ಕಾರಣಕ್ಕೂ ಅವನ್ನ ಬಿಟ್ಕೊಡಲ್ಲ ಅಂತ ಗೊತ್ತಾಗುತ್ತೆ. ಅದೇ ಅವಳೇನಾದರೂ ಕಾಲ್ ಮಾಡಿಲ್ಲ ಅಂತ ಅನ್ಕೋ, ಆಗ ನಾವು ಅವಳಿಗೆ ಚೀಟ್ ಮಾಡ್ತಾ ಇದ್ದೀವಿ ಅನ್ನೋದು ಅವಳಿಗೆ ಆಲ್ರೆಡಿ ಗೊತ್ತಾಗೋಗಿದೆ ಆ್ಯಂಡ್ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋಗಿದೆ ಅಂತ ಅರ್ಥ. ನೋನೋ, ಹಾಗಾಗಬಾರ್ದು. ಏನೇ ಆದರೂ ಅವರಿಬ್ಬರು ಮದುವೆ ಆಗಲೇಬೇಕು. ಇಲ್ಲದೆ ಹೋದರೆ ನನ್ನ ಬಿಸ್ನೆಸ್ ಲೈಫ್ಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹೆಚ್ಚಾಗಿ ನಾವು ಅವ್ರ ಮೇಲೆ ಪ್ರೆಷರ್ ಹಾಕಲೇಬೇಕು ಇವಾಗ. ಹಾಗೆ ಅಂತ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋದರೆ ಅವಳಿಗೆ ಡೆಫಿನೆಟ್ಲಿ ನಮ್ಮ ಮೇಲೆ ಡೌಟ್ ಬಂದುಬಿಡುತ್ತೆ. ಆ್ಯಂಡ್ ಬೈ ಚಾನ್ಸ್ ಏನಾದರೂ ಸಿದ್ದುಗಾಗಲಿ ಅಥವಾ ನಮ್ಮ ಮನೆಯವ್ರಿಗಾಗಲಿ ನಾವು ಮಾಡ್ತಿರೋ ಈ ಐಡಿಯಾಸ್ ಎಲ್ಲ ಗೊತ್ತಾಗೋದ್ರೆ ಮುಟ್ಟಬೇಕಾಗಿರೋ ಗುರಿ ನೋಡ್ಕೊಳ್ಳೋ ಹಾಗೆ ಹೊಡೆದ್ಬಿಡುತ್ತೆ. ಸೊ ಪೇಷನ್ಸಿಂದ ಕೆಲಸ ಮಾಡಬೇಕು. ಪೇಷನ್ಸ್ ಇಸ್ ದ ಕೀ. ಸಿದ್ದು ಏನಾದರೂ ಹೇಳಿದ್ಲಪ್ಪ? ಇಲ್ಲ ಲಕ್ಷ್ಮತೆ, ಅವ್ರು ಹಿಂಗೆ ಕೇಳಿದ್ರೆ ಏನೂ ಹೇಳೋದಿಲ್ಲ. ಬೇರೆ ಥರ ತಿಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ಎಲ್ಲ ವಿಷಯ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಅದೇನೋ ಸ್ವಲ್ಪ ಬೇಗ ತಿಳ್ಕೊಂಡು ಹೇಳಪ್ಪ. ಲಕ್ಷ್ಮತೆ, ನಿಮ್ಮ ಇದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬೇಡಿ. ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಇದನ್ನೆಲ್ಲ ಸಂಭಾಳಿಸ್ತೀನಿ. ಬರ್ತೀನಿ. ಬೆಟವಾ, ನಮಸ್ಕಾರ ಕಣವ. ಓಹ್ ನಿಂಗಣ್ಣ,
ನಮಸ್ಕಾರ ಕಣಪ್ಪ, ನಮಸ್ಕಾರ. ಏನು ಈ ಕಡೆ ಬಂದಿದ್ದು? ಅದ್ಯಾಕೆ ಚೆಲ್ವಮ್ಮ, ನಾನು ಮುಖ ನೋಡಿದ್ರೆ ಬೇಸರ ಮಾಡ್ಕೊತೀಯ? ನಾನು ಮದುವೆ ಬ್ರೋಕರು, ನನಗಿನ್ನೇನು ಕೆಲಸ ಇರುತ್ತೆ? ನಾಳೆ ನಿನಗೊಂದು ಹೊಸ ಸಂಬಂಧ ನೋಡಿದ್ದೀನಿ, ಕರ್ಕೊಂಬರ್ತಾ ಇದ್ದೀನಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಈ ಸರಿ ಕರ್ಕೊಂಬರೋ ಸಂಬಂಧ ತುಂಬ ಒಳ್ಳೆಯ ಸಂಬಂಧ. ನಿಮ್ಮ ವಿಷಯ ಎಲ್ಲ ಹೇಳಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ನಿನ್ನ ಮದುವೆ ಆದಮೇಲೆ ನಿಮ್ಮ ತಾಯಿನ ಅವನ ಜೊತೆನೇ ಇರಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ ಚೆಲ್ವಮ್ಮ. ನೀನು ಇಲ್ಲಿಗೆ ಬಂದಾಗೆಲ್ಲ ಇದನ್ನೇ ಹೇಳ್ತೀಯ. ಅವರು ನನ್ನ ನೋಡಕ್ ಬರಕ್ ಮುಂಚೆ ಹಂಗೆ ಬರ್ತಾರೋ ಏನೋ, ಆದ್ರೆ ನಾನು ನೋಡಿದ್ಮೇಲೆ ಅವ್ರ ಮನ್ಸೇ ಚೇಂಜ್ ಆಗೋಯ್ತದೆ. ನನಗೂ ಈ ಗಂಡುಗಳು ನೋಡಿ ನೋಡಿ ಸಾಕಾಗಿ ಹೋಗೈತೆ. ಇನ್ನು ಮಗುಂಗೆ ಅದೆಷ್ಟು ಹೇಳಿದ್ರು ಅರ್ಥನೇ ಆಗಕ್ಕಿಲ್ಲ. ಚಲವಿ, ಯಾಕವ್ವ ಹಂಗೆ ಹೇಳ್ತೀಯೇ? ಬೆಳೆದ ಹೆಣ್ಮಗಳು ಮನೇಲಿ ಇಟ್ಕೊಂಡ್ರೆ ಎಷ್ಟು ಕಷ್ಟ ಆಯ್ತದೆ ಗೊತ್ತಾ? ನೋಡು, ಇದಪ್ಪ ಬರೋ ಗಂಡು ಎಲ್ಲ ಒಪ್ಕೊಂಡಿರೋವಾಗ ನೀನು ಯಾಕೆ ಬೇಡ ಅಂತೀಯೇ? ಸುಮ್ಮನಿರು, ಎಲ್ಲ ಒಳ್ಳೇದಾಯ್ತದೆ. ನಿಂಗಣ್ಣ, ನೀನು ಹೇಳಿದ್ದು ಖುಷಿ ಆಯಿತು ಕಣಪ್ಪ. ನಾಳೆ ಅವ್ರನ್ನ ಕರ್ಕೊಂಡ್ ಬಾ, ಎಲ್ಲ ಸರಿಯಾಗಿ ಇವಳು ಮದುವೆ ಒಂದಾಗ್ಬಿಟ್ರೆ ನನ್ಗಷ್ಟೇ ಸಾಕು ಕಣಪ್ಪ. ನೀನು ಹೇಳೋದು ಸರಿಯಾಗಿದೆ ಬೆಟ್ಟವ. ನಾಳೆ ಹುಡುಗನ ಕರ್ಕೊಂಬರ್ತೀನಿ. ಒಳ್ಳೆ ಜನ, ಜೊತೆಗೆ ಸ್ಥಿತಿವಂತರು. ಅಷ್ಟೇ ಅಲ್ಲದೆ ಆ ಹುಡುಗ ಚೆಲ್ವಿ ಕಂಡೀಷನ್ಗೆಲ್ಲ ಒಪ್ಕೊಂಡಿದ್ದಾನೆ. ಈ ಸರಿ ಮದುವೆ ಹಾಗೆ ಆಗ್ತದೆ. ಏನೇ ಆಗಲಿ, ಈ ಸರಿ ನಿನ್ನ ಮಗಳು ತಲೆ ಮೇಲೆ ಅಕ್ಷತೆ ಕಾಳು ಹಾಕೋದಂತೂ ಖಂಡಿತ. ಚೆಲ್ವಮ್ಮ, ನಿನ್ನ ಕಷ್ಟ ಏನು ಅಂತ ನನಗೂ ಗೊತ್ತಾಗ್ತದೆ. ಬೆಟ್ಟವ, ನಾನು ಇನ್ನು ಬರೋಣ? ಸರಿ ಕಣಪ್ಪ, ಹೋಗ್ಬಾ, ಒಳ್ಳೇದಾಗ್ಲಿ. ಬರ್ತೀನಿ ಕಣವ ಚೆಲ್ವಮ್ಮ. ನಾಳೆ ಗಂಡಿ ಕಡೆಯವ್ರನ್ನ ಕರ್ಕೊಂಬರ್ತಾ ಇದ್ದೀನಿ. ಒಳ್ಳೆ ಸಂಬಂಧ. ನಾಳೆ ಸಾಧ್ಯವಾದರೆ ನೀನು ಮನೆ ಹತ್ರಕ್ಕೆ ಬಂದ್ಬಿಡು, ಸರಿನಾ? ಹಾಂ. ಚೆನ್ನಪ್ಪ, ಹೆಂಗಿದೆ ನಿನ್ನ ಆರೋಗ್ಯ? ಇವತ್ತು ನಾನು ಬದುಕಿರೋದಕ್ಕೆ ನೀನೇ ಕಾರಣ ಸೀನಣ್ಣ. ಡಾಕ್ಟ್ರ್ ಎಲ್ಲ ಹೇಳಿದ್ರು, ನನ್ನ ಜೀವ ಉಳಿಸ್ಬಿಟ್ಟು ಸೀನಣ್ಣ. ಹೀಗೆಲ್ಲ ಯಾಕೆ ಮಾತಾಡ್ತೀಯ? ಆರೋಗ್ಯವನ್ನು ಸುಧಾರಿಸಿದ್ರೆ ಯಾವಾಗ ಏನು ಬೇಕಾದ್ರೂ ಸಾಧಿಸ್ಬೋದು. ನನ್ನ ಮಕ್ಕಳು ಇದನ್ನೇ ಹೇಳ್ತಾ ಇರ್ತಾರೆ, ಆದರೆ ನಾನೇ ಅವ್ರ ಮಾತನ್ನು ಕೇಳೋಲ್ಲ. ಮಕ್ಕಳು ಬೆಳೆದಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಅವ್ರು ಏನಾದರೂ ಹೇಳ್ತಾ ಇದ್ದಾರೆ ನಮಗೆ ಅಂದರೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆ ಕೇಳಬೇಕಪ್ಪ. ಏನೇ ಆದರೂ ನೀನು ನನ್ನ ಜೀವ ಉಳಿಸಿದ ದೇವರು. ನಿಮ್ಮ ಋಣನ ಹ್ಯಾಕೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಂತ ಮಾತಾಡ್ತಾ ಇದ್ದೀಯ ಚೆನ್ನಪ್ಪ? ನಾವಿಬ್ಬರು ಒಳ್ಳೆ ಸ್ನೇಹಿತರು, ಅಷ್ಟು ಸಾಕು. ಮನುಷ್ಯರು ಯಾರೂ ದೇವ್ರು ಆಗಕ್ಕಾಗಲ್ಲ, ದೇವ್ರು ಆಗ್ಲೂಬಾರ್ದು. ಸೀನಣ್ಣ, ನಿನ್ನೊಂದು ಮಾತು ಕೇಳ್ಬೋದಾ? ಕೇಳಪ್ಪ. ಅದು ನಾನು ಮೊದಲಿಂದಲೂ ಆಟೋ ಓಡಿಸಿ ಅಭ್ಯಾಸ ಆಗೋಗಿದೆ. ಡಾಕ್ಟ್ರು ರೆಸ್ಟ್ ತಗೋ ಅಂತ ಇದ್ದಾರೆ. ಆಟೋನ ಹಾಗೆ ನಿಲ್ಲಿಸೋದು ನನಗೆ ಮನಸ್ಸಾಗ್ತಾ ಇಲ್ಲ. ನನ್ನ ಇವತ್ತಿನ ಈ ಮಟ್ಟಕ್ಕೆ ಆಟೋನೇ ಕಾರಣ. ಅದಕ್ಕೆ ನೀನು ಯಾಕೆ ಆಟೋ ಓಡಿಸ್ಬಾರ್ದು? ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತೆ. ಕೆಲಸಕ್ಕೆ ಹೋಗದೆ ಇದ್ರೂ ಮನೇಲಿ ಹೇಳ್ಕೊಳಕ್ಕಾಗದೆ ಒತ್ತಾಡ್ತಾ ಇದೆಯಾ. ಪಾರ್ಕ್ನಲ್ಲಿ ಬೆಳಗಿಂದ ಸಂಜೆವರೆಗೂ ಏನೋ ಯೋಚನೆ ಮಾಡ್ತಾ ಇರ್ತೀಯ. ಆಟೋ ಓಡಿಸಿದ್ರೆ ನಿಮಗೂ ಒಂದು ಸಂಪಾದನೆ ಆಗುತ್ತೆ ನೋಡು. ಅದರಿಂದ ನೀನು ನನಗೇನು ಕೊಡಬೇಕಾಗಿಲ್ಲ ಸೀನಣ್ಣ. ನೀನು ಮಾಡಿರೋ ಉಪಕಾರಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ. ಇಲ್ಲ ಅನ್ಬೇಡಿ, ಒಪ್ಕೊಳ್ಳೋಣ. ಆಡ್ತಾ ಇದ್ದೆ ಚಿನ್ನಪ್ಪ. ಇಂಥ ಪರಿಸ್ಥಿತಿಯಲ್ಲಿ ಹಿಂಗೆ ಅನ್ಸುತ್ತೆ, ಈಗೇನೋ ಹುಷಾರಿಲ್ಲ, ನಿಂಗೆ ಹಂಗೆ ಅನ್ಸುತ್ತೆ. ಒಂದು ಸ್ವಲ್ಪ ದಿನ ಸುಧಾರಿಸ್ಕೋ, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ನನಗೆ ನೀನು ಮಾಡಿರೋ ಉಪಕಾರದ ಮುಂದೆ ಈ ಸಹಾಯ ಏನೂ ಇಲ್ಲ ಅಣ್ಣ.
ನೋಡು, ಆಟೋ ನಿನ್ನಂಥವ್ರ ಹತ್ರ ಇದ್ದರೆ ನನಗೆ ಸಂತೋಷನೇ. ನನ್ನ ಮಕ್ಕಳು ಹೇಳಿದಾಗೆ ನಾನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತೀನಿ. ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್, ಒಪ್ಕೊಳ್ಳಿ. ಚಿನ್ನಪ್ಪ, ಕಷ್ಟ ಕಾಲದಲ್ಲಿ ಯಾರು ಕೈ ಬಿಟ್ಟರು ಸ್ನೇಹಿತರು ಬಿಡಲ್ಲ ಅಂತಾರೆ. ಅದು ನಿಜ ಆಯ್ತು ನೋಡು. ನೀನು ಈ ಪರಿಸ್ಥಿತಿನಲ್ಲಿ ನೀನು ಆಟ ತಗೊಳಕ್ ನನಗೆ ಮನಸ್ಸಾಗ್ತಿಲ್ಲ ಚಿನ್ನಪ್ಪ. ನನಗೇನಾಗಿದೆ ಸಿರಣ? ನನಗೆ ದುಡಿಯೋ ಅವಶ್ಯಕತೆ ಇಲ್ಲ. ಇದು ಸಂಕಟ ಏನು ಅಂತ ನನಗೆ ಅರ್ಥ ಆಗತ್ತೆ. ನೋಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ದಯವಿಟ್ಟು ತಗೋ. ನೋಡು, ಈ ಆಟೋನ ಓಡಿಸ್ಕೊಂಡು ನಿನ್ನ ಸಂಪಾದನೆ ನೋಡು. ತಗೋಸಿನಣ್ಣ, ತಗೋಸಿನಣ್ಣ. ಸಿನಣ್ಣ, ನೋಡು, ಹಾಗೆಲ್ಲ ಅಡಬಾರ್ದು. ತಗೊಂಡು ಸಂತೋಷವಾಗಿರ್ಬೇಕು. ಮುಂದೆ ಇದು ನಿನಗೆ ಉಪಯೋಗಕ್ಕೆ ಬರುತ್ತೆ ಸಿನಣ್ಣ. ಏನು? ಅದೇನು ಹೊಸ್ತಾ ಅಂತ ಎಷ್ಟು ಜನ ಗಂಡುಗಳನ್ನ ನಾನು ನೋಡಿಲ್ಲ. ಬರೋರು ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗೋರು ಹೋಯ್ತಾ ಇರ್ತಾರೆ. ವೆಂಕಿ, ನಮ್ಮ ಚೆಲುವಿ ಯಾವಾಗಲೂ ಹಿಂಗೇನೆ. ಗಂಡುಗಳು ಬಂದು ಹೋಗೋದಕ್ಕಿಂತ ಮುಂಚೆ ಏನಾರ ಒಂದು ಮಾತಾಡ್ತಾ ಇರ್ತಾಳೆ. ಅವ ನೀ ಸ್ವಲ್ಪ ಸುಮ್ಕಿರ್ತೀಯಾ? ಬರೋ ಗಂಡುಗಳ ಮುಂದೆ ಅಲಂಕಾರ ಮಾಡ್ಕೊಂಡು ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಸುಮ್ಕೆ ಏನೇನೋ ಮಾತಾಡ್ಬೇಡ. ನನಗೂ ಅರ್ಥ ಆಯ್ತದೆ ಮಗ. ಆದ್ರೆ ಏನು ಮಾಡೋದು, ಬರೋ ಗಂಡುಗಳೆಲ್ಲ ನಿನ್ನನ್ನು ನೋಡಿ ಚಂದಕ್ಕೆ ಒಪ್ಕೋತಾರೆ. ಆದರೆ ನನ್ನಿಂದ ತಾನೇ ನಿನ್ನ ಮದುವೆ ಮುಂದಕ್ಕೆ ಹೋಯ್ತಾ ಇದೆ. ಅದಕ್ಕೆ ವಾ ತಾಯಿ, ಮತ್ತೆ ಪುರಾಣ ಶುರು ಮಾಡಬೇಡ ನೀನು. ಸುಮ್ಕಿದ್ಬಿಡು. ಸರಿ ಬಿಡವ, ನಾನೇನು ಮಾತಾಡಕ್ಕಿಲ್ಲ. ವೆಂಕಿ, ನಾಳೆ ನೀನು ನಮ್ಮನೆಗೆ ಬಾ. ನಾನು ಯಾಕೆ ಅಂತವನೆ? ಬೆಂಕಿ, ಹೋದಪ್ಪ ನೀನು ಬಂದು ಹಂಗೆ ಹೋಗ್ಬಿಟ್ಟೆ. ಇದಪ್ಪ ಗಂಡು ಬಂದು ನೋಡ್ಕೊಂಡು ಹೋಗೋವರೆಗೂ ನೀನು ಅಲ್ಲೇ ಇರು. ಚೆಲ್ವಿ ಮದುವೆ ಆಗೋವರೆಗೂ ನೀನೇ ಎಲ್ಲ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು ಮಗ. ನಿಮ್ಮ ಅಂಗಡಿ ಅಣ್ಣನಿಗೆ ಹೇಳ್ಬಿಟ್ಟು ಬಾ, ಸರಿನೇ? ಬೆಂಕಿ, ಅವ್ವ ಹೇಳ್ತಾ ಇರೋದು ಕರೆಕ್ಟಾಗೈತೆ. ನೀನು ನಾಳೆಗೆ ಬಾ. ನನಗೆ ಅಂತ ಇನ್ಯಾರವ್ರೆ? ನೀನು ನನ್ನ ಜೊತೆಗಿದ್ರೆ ನನಗೂ ಒಂಥರ ಧೈರ್ಯ. ಹಾ